ಕಸದ ಸಮಸ್ಯೆ ಮುಕ್ತಿಗಾಗಿ ಪಾಲಿಕೆ ದಂಡ ಅಸ್ತ್ರ ಪ್ರಯೋಗ. ಸಿಸಿ ಕ್ಯಾಮೆರಾ ಅಳವಡಿಸಿದ್ರೂ ಕಸದ ಸಮಸ್ಯೆಗೆ ಮುಕ್ತಿ ಇಲ್ಲ. ಹದಿನೈದು ವರ್ಷದಿಂದನೂ ಕಸ ಇಲ್ಲೇ ಇದೆ. ಸಲ ಹೇಳಿದೀವಿ ಕಸ ಹಾಕಬೇಡಿ ಅಂತ ಬರ್ಸಿದೀವಿ, ಆದ್ರೂ ಕ್ಯಾಮ್ರಾ ಇದೆ ಹಾಕ್ತಾ ಇದ್ದಾರೆ. ಕಸ ಹಾಕುವವರಿಗೆ ದಂಡ ಹಾಕಿದ್ರು ಜನರು ಮಾತ್ರ ಡೋಂಟ್ ಕೇರ್. ಎಸ್, ಕಲ್ಪತರುನಾಡು ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಅಂತ ಹೆಗ್ಗಳಿಕೆ ಪಡೆದಿರೋ ನಮ್ಮ ತುಮಕೂರು ನಗರ ಇತ್ತೀಚಿನ ದಿನಗಳಲ್ಲಿ ಗಾರ್ಬೇಜ್ ಸಿಟಿ ಎಂಬ ಹಣೆಪಟ್ಟಿಯನ್ನ ಕೂಡ ಕಟ್ಟಿಕೊಂಡಿತ್ತು. ತುಮಕೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಸದ ಸಮಸ್ಯೆ ನಗರದಲ್ಲಿ ಹೆಚ್ಚಾಗಿದ್ದು, ಕಸದ ಸಮಸ್ಯೆ ಪಾಲಿಕೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಹೇಗಾದ್ರೂ ಕಸದ ಸಮಸ್ಯೆ ಮುಕ್ತಿ ನೀಡಲೇಬೇಕು ಎಂದು ಪಾಲಿಕೆ ಕಸ ಹಾಕುವ ಸೂಕ್ಷ್ಮ ಜಾಗಗಳನ್ನು ಗುರುತಿಸಿ ಪಾಲಿಕೆ ಕಸ ಹಾಕುವವರಿಗೆ ದಂಡ ಹಾಕುವ ಅಸ್ತ್ರ ಪ್ರಯೋಗ ಮಾಡಿತ್ತು. ಇನ್ನು ತುಮಕೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಮನೆ ಬಳಿ ಕಸದ ಗಾಡಿ ಬಂದರೂ ಕೂಡ ಜನರು ಕಸದ ಗಾಡಿಗೆ ಹಾಕದೆ ಖಾಲಿ ಸೈಟ್, ರಸ್ತೆಯ ಅಕ್ಕಪಕ್ಕದಲ್ಲಿ ರಾತ್ರಿ ವೇಳೆ ಕಸವನ್ನ ತಂದು ಜನರು ಸುರಿದು ಹೋಗ್ತಾ ಇದ್ರು. ಇದರಿಂದ ಕಸದ ಸಮಸ್ಯೆ ಹೆಚ್ಚಾಗ್ತಾನೆ ಇದ್ದು, ಪಾಲಿಕೆ ಕಸ ಹಾಕುವವರಿಗೆ ಪಾಠ ಕಲಿಸಬೇಕು ಎಂದು ನಗರದ ಸುಮಾರು 30ಕ್ಕೂ ಹೆಚ್ಚು ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದು, ಈವರೆಗೂ ಕಸ ಹಾಕುವ ಜನರಿಂದ ಸುಮಾರು 10 ಲಕ್ಷ ದಂಡವನ್ನ ಕೂಡ ಕಲೆಕ್ಟ್ ಮಾಡಿದ್ದು, ಕಸದ ಸಮಸ್ಯೆ ಕೊಂಚ ಕಡಿಮೆ ಆಗಿದೆ. ಅಲ್ಲದೆ ಸ್ವಚ್ಛ ತುಮಕೂರಿಗೆ ಪಾಲಿಕೆ ಮಾತ್ರ ಕ್ರಮ ಕೈಗೊಂಡ್ರೆ ಸಾಲದು, ಜೊತೆಗೆ ಜನರು ಕೂಡ ಕೈ ಜೋಡಿಸಬೇಕು ಎಂದು ಪಾಲಿಕೆ ಕಮಿಷನರ್ ಅಶ್ವಿಜಾ ಹೇಳಿದ್ರು. ಇವಾಗ ಒಂದು 30 ಕಡೆ ಕ್ಯಾಮ್ರಾಗಳನ್ನ ಇಟ್ಟಿದ್ದೀವಿ. ಸೊ ಫೈನ್ ಸುಮಾರು 10 ಲಕ್ಷ ಕಲೆಕ್ಟ್ ಮಾಡಿದ್ದೀವಿ. ಅವರ ಬಿಹೇವಿಯರ್ ಚೇಂಜ್ ಆಗಿದೆ. ಸೊ ಕೆಲವೊಂದು ಕಡೆ ಹಾಗೆ ರಿಪಿಟೇಷನ್ ಆಗ್ತಿದೆ, ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಚೇಂಜ್ ಆಗಿದೆ. ಅಲ್ಲಿ ಕಸ ಬೀಳ್ತಾ ಇಲ್ಲ. ಇನ್ನೊಂದು ಕೆಲವು ಸ್ಪಾಟ್ಸಲ್ಲಿ ಬೀಳ್ತಾಯಿದೆ, ಅದನ್ನು ಸಹ ನಾವು ಚೇಂಜ್ ಮಾಡೋಕ್ಕೆ ಜನರು ಸಹ ನಮಗೆ ಸಹಕಾರ ಕೊಡಬೇಕು. ಎಷ್ಟು ದಿನ ನಾವು ಮಹಾನಗರ ಪಾಲಿಕೆ ಒಬ್ಬರೇ ಕೆಲಸ ಮಾಡೋದು. ಸೊ ಜನರು ಸಹಕಾರ ಕೊಟ್ಟರೆ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೋದು. 10 lakhs ಅರೌಂಡ್. ಇನ್ನು ಕೆಲ ಜನರು ಕ್ಯಾಮೆರಾ ಅಳವಡಿಸಿದ್ರು ಕೂಡ ಡೋಂಟ್ ಕೇರ್ ಅಂದು ಕಸವನ್ನ ಸುರಿದು ಹೋಗ್ತಾ ಇರೋದು ಕಂಡು ಬಂದಿದೆ. ನಗರವನ್ನ ಕಸದಿಂದ ಮುಕ್ತಿ ಕೊಡಿಸಬೇಕು ಎಂದು ಪಾಲಿಕೆ ಎಷ್ಟೇ ಕ್ರಮ ಕೈಗೊಂಡ್ರೂ ಕೂಡ ಜನರು ಡೋಂಟ್ ಕೇರ್ ಅಂತಿರೋದು ಕಂಡು ಬರ್ತಾನೆ ಇದ್ದು, ಕಸದ ಸಮಸ್ಯೆಯಿಂದಾಗಿ ಜನರಲ್ಲಿ ರೋಗದ ಭೀತಿ ಶುರುವಾಗಿದೆ. ಸುಮಾರು ವರ್ಷದಿಂದ ಇದೀವಿ ಇಲ್ಲಿ, 15 ವರ್ಷದಿಂದನೂ ಕಸ ಇಲ್ಲೇ ಇದೆ. ಅದೇ ಮನೆ ನಮ್ಮದು. ಒಂದು 10 ಸಲ ಹೇಳಿದ್ದೀವಿ ಕಸ ಹಾಕಬೇಡಿ ಅಂತ ಬರ್ಸಿದ್ದೀವಿ, ಆದರೂ ಕ್ಯಾಮ್ರಾ ಇದೆ ಹಾಕ್ತಾ ಇದ್ದಾರೆ ಕಸ. ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ, ಒಂದು 5 ದಿವಸ 6 ದಿವಸ ಮೇಲೆ ಬರ್ತಾರೆ, ಕಸ ತಗೊಳ್ತಾರೆ ಹೋಗ್ತಾ ಇದ್ದಾರೆ. ಇದು ಕಸ ಹಾಕಿ ಎಲ್ಲ ಇಲ್ಲಿ ನಮ್ಮ ಚಿಕ್ಕ ಮಕ್ಕಳು ಇರೋದು ಎಲ್ಲ ಏನೇನೋ ಕಾಯಿಲೆ ಬಂದುಬಿಡ್ತಾವೆ. ಕ್ಯಾಮ್ರಾ ಇಟ್ಟಿದ್ರು ಕಸ ಹಾಕ್ತಿದ್ದಾರೆ. ಚೂರು ನೋಡಿ ಏನಾದರೂ ಇದು ಸ್ಟ್ರಿಕ್ಟ್ ಇದು ಮಾಡಿಕೊಂಡು ನೀವು ಪ್ಲೀಸ್ ಇದು ಕಸ ನೀವು ನಮಗೆ ಒಂಚೂರು ಏನಾದರೂ ಇದು ಹಾಕೋಕ್ಕೆ ಒಂದು ಗಾರ್ಡನ್ ಥರ ಹಾಕಿ. ಇದು ಗೌರ್ಮೆಂಟೇ ಪ್ರಾಪರ್ಟಿ ಅಂತ, ಇದು ಗೌರ್ಮೆಂಟ್ ಪ್ರಾಪರ್ಟಿ. ಒಂದು ಪಾರ್ಕು ಮಾಡಿಲ್ಲ ಚಿಕ್ಕದು, ಪಾರ್ಕ್ ಅಂತ ಇದು ಚಿಕ್ಕದು. ಒಂದು ಒಳಗಡೆ ಏನಾದರೂ ಸಿಟ್ ಏರಿಯಾ ಆ ಥರ ಮಾಡಿ ಯಾರು ಬಂದು ಹಾಕಲ್ಲ ಇಲ್ಲಿ ಕಸ. ವೀಕ್ಷಕರೇ, ತುಮಕೂರು ನಗರದಾದ್ಯಂತ ಕಸದ ಸಮಸ್ಯೆ ಹೆಚ್ಚಾಗಿರುವ ಹಿನ್ನೆಲೆ ಪಾಲಿಕೆಯ ವತಿಯಿಂದ ಹಲವಾರು ಕಡೆ ಎಲ್ಲೆಲ್ಲಿ ಕಸಗಳನ್ನು ಹಾಕ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಜಾಗಗಳನ್ನು ಗುರುತಿಸಿ ಕಸ ಹಾಕಬಾರದು ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಕ್ಯಾಮ್ರಾಗಳನ್ನು ಅಳವಡಿಸಲಾಗ್ತಾ ಇದ್ದು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು. ಕಸ ಎಲ್ಲೆಲ್ಲಿ ಆಗ್ತಾ ಇದ್ದಾರೆ ಆ ರೀತಿಯ ಸೂಕ್ಷ್ಮ ಜಾಗಗಳನ್ನು ಗುರುತಿಸಿ ಸ್ಮಾರ್ಟ್ ಕ್ಯಾಮ್ರಾಗಳನ್ನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅಳವಡಿಸಿದ್ರು. ಆದರೂ ಕೂಡ ಈ ಪಾಲಿಕೆ ಅಧಿಕಾರಿಗಳು ಕ್ಯಾಮ್ರಾ ಅಳವಡಿಸಿ ಕಸ ಹಾಕುವಂಥವ್ರಿಗೆ ದಂಡ ಹಾಕುವಂಥ ಕೆಲಸ ಮಾಡ್ತಾ ಇದ್ರು ಕೂಡ ಜನರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ, ಕಸ ಹಾಕೋದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಎಲ್ಲ ಒಂದು ಕಡೆ ನಮ್ಗೆ ಅನಿಸುತ್ತೆ, ನಾವು ಇಷ್ಟು ದಿನ ಅಧಿಕಾರಿಗಳನ್ನೇ ಬೆರಳು ಮಾಡಿ ತೋರಿಸ್ತಾ ಇದ್ವಿ. ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳಾಗಿರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಇಲ್ಲಿ ಕಸವನ್ನು ತೆರವು ಮಾಡ್ತಾ ಇಲ್ಲ ಅಂತ. ಆದರೆ ಈ ರೀತಿ ಕ್ಯಾಮ್ರಾ ಇಟ್ಟು ದಂಡ ಹಾಕಿದ್ರೂ ಕೂಡ ಜನಗಳು ಕಸ ಹಾಕೋದನ್ನು ನಿಲ್ಲಿಸದೇ ಇರೋದ್ರಿಂದ ನಮಗೆ ಅನಿಸ್ತಾ ಇರೋದೇನಪ್ಪ ಅಂತಂದರೆ, ಜನಗಳು ಸಹಕರಿಸದೇ ಇದ್ದರೆ ನಮ್ಮ ತುಮಕೂರು ಯಾವುದೇ ಕಾರಣಕ್ಕೂ ಸ್ವಚ್ಛ ನಗರ ಆಗೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಪಡ್ತಾ ಇರುವಂಥ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತಂದರೆ ಈ ರೀತಿ ಕ್ಯಾಮ್ರಾಗಳನ್ನು ಹಾಕಿದ್ರೂ ಕೂಡ ಕಸ ಹಾಕ್ತಾ ಇರುವಂಥ ಸಂಖ್ಯೆ ಕಡಿಮೆ ಆಗಬೇಕಾಗಿದೆ. ಜನಗಳು ಕೂಡ ಅಧಿಕಾರಿಗಳ ಜೊತೆ, ಇಲ್ಲಿ ಬರುವಂಥ ಸ್ವಚ್ಛತಾ ಸಿಬ್ಬಂದಿಗಳ ಜೊತೆ ಕೈ ಜೋಡಿಸಿದ್ರೆ ತುಮಕೂರು ಸ್ವಚ್ಛ ನಗರ ಆಗುತ್ತೆ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಎಲ್ಲರೂ ಕೂಡ ಜನಗಳು ಇಲ್ಲಿ ಕಸವನ್ನು ಹಾಕ್ತಾ ಇದ್ದೀರಿ, ದಯವಿಟ್ಟು ಕಸವನ್ನು ತುಮಕೂರಿನಲ್ಲಿ ರಸ್ತೆಗಳಲ್ಲಿ ಹಾಕೋದು ಬೇಡ ಅನ್ನೋದು ನಮ್ಮ ಮನವಿ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.